ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಕಾತರ ಇದೆ. ಹಾಗೆ ಏನೇನ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ತಗ್ಗಿರೋದಾಗ್ತಾ ಇದೆ. ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿ ಆಗ್ಬೋದು, ಇಲ್ಲ ಲೊಕೇಶನ್ಗಳಾಗಿರ್ಬೋದು, ಯಾವುದೇ ರೀತಿಯಾದ ಆನಿಮೇಷನ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ರಿಯಾಲಿಟಿ ಇದೆ, ಆ ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಎರಡು ಕ್ಲೈಮ್ಯಾಕ್ಸ್ ಬರ್ತವೆ ಸೆಕೆಂಡ್ ಹಾಫ್. ಮೂವಿ ತುಂಬಾ ಚೆನ್ನಾಗಿದೆ. ಶಕ್ತಿ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು, ಫೈಟಿಂಗ್ ಇಷ್ಟ ಆಯ್ತು. ಅವ್ರಿಗೆ ಏನ್ ಇಷ್ಟ ಆಯ್ತು? ಹೌದು, ಇದೆ ರಾಜರುದು, ದೇವ್ರದು ಎಲ್ಲ ಮಿಕ್ಸ್ಡ್ ಸ್ಟೋರಿ ನೋಡ್ದಂಗ್ ಆಯ್ತು. ಒಂಥರ ತುಂಬಾ ಚೆನ್ನಾಗಿತ್ತು. 3 hours ಚೆನ್ನಾಗಿ ಆರಾಮಾಗಿ ಕೂರ್ಸಿ ನೋಡುತ್ತೆ. ಮಕ್ಳು ನೋಡಿ ಅವನು ಖುಷಿಯಾಗಿ ನೋಡಿದಾನೆ. ಅವ್ರಿಗೆ ಇಷ್ಟ ಆಯ್ತು. ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ಫಿಲಮ್ ಅಲ್ಲಿ? ದೇವ್ರು ಇಷ್ಟ ಆಯ್ತು. ಕಾಂತಾರ ಇಷ್ಟ ಆಯ್ತಾ? ಕ್ಲೈಮ್ಯಾಕ್ಸ್ ಇದು ಕಾಂತಾರ ಫಸ್ಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಅದು ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ. ಬಟ್ ಅದೇ ಇದು ಟೋಟಲಿ ಡಿಫ್ರೆಂಟ್ ಅಲ್ವಾ? ವೆರಿ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಗುಡ್. ಡೈರೆಕ್ಷನ್ ಇಸ್ ವೆರಿ ಗುಡ್. ಇಲ್ಲ ಎಲ್ಲ ಚೆನ್ನಾಗಿದೆ. ಟೋಟಲಿ ಚೆನ್ನಾಗಿದೆ. ಓವರ್ ಆಲ್ ಇಟ್ ಇಸ್ ಗುಡ್. ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಇಷ್ಟ ಆಯ್ತು, ಆಕ್ಟಿಂಗ್ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್, ಸೂಪರ್ ಮೂವಿ, ಮಸ್ಟ್ ವಾಚ್. ಚೆನ್ನಾಗಿದೆ. ಏನ್ ಇಷ್ಟ ಅಂದ್ರೆ ಎಲ್ಲ ವೇ ಹಿ ಹ್ಯಾಸ್ ಟೇಕನ್ ಅದೆಲ್ಲ ಬ್ಯಾಕ್ಗ್ರೌಂಡ್ ಮೇನ್ ಗಾಡ್ ಬಗ್ಗೆ ಅಲ್ವಾ? ಚೆನ್ನಾಗಿದೆ. ಚೆನ್ನಾಗಿದೆ. ಮಸ್ತಾಗಿದೆ. ಅವರು ಬಂದು ನೋಡ್ಬೇಕು ಎಲ್ಲರೂ. ತುಂಬಾ ಚೆನ್ನಾಗಿದೆ ಮೂವಿ. ರಿಷಬ್ ಶೆಟ್ಟಿ ಬಿಟ್ಟು ಬೇರೆ ಯಾರು ಮಾಡಕ್ಕಾಗಲ್ಲ. ಕನ್ನಡ ಪ್ರೈಡ್ ಅಂತ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ರಿಷಬ್ ಶೆಟ್ಟಿ ಅವರು ಮಾತ್ರ. ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂಬಳೆ ಅವರು ಪ್ರೊಡ್ಯೂಸ್ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಮೂವಿ ಅಂತ ಹೇಳ್ಬೋದು. ಎಲ್ಲಾನು ಇಷ್ಟ ಆಯ್ತು. ಅದ್ಭುತವಾಗಿದೆ. ಫಸ್ಟ್ಗಿಂತ ಇದು ಇನ್ನೂ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅದು ನೀವು ನೋಡ್ಬೇಕು, ಹೇಳಂಗಿಲ್ಲ. ಅದು ನೋಡಿದ್ರೇನೆ ಫುಲ್ ಗೂಸ್ ಬಂಪ್ಸ್. ಲೈಕ್ ಫಸ್ಟ್ ಇಂದ ಲಾಸ್ಟ್ ಚೆನ್ನಾಗಿದೆ. ಮೂವಿ ವಾಸ್ ಗುಡ್. ಸಸ್ಪೆನ್ಸ್ ಇದೆ ಮೂವಿಯಲ್ಲಿ. ಒನ್ಸ್ ಎವ್ರಿಬಡಿ ವಾಚಸ್ ದೇ ನೋ ವಾಟ್ ಇಸ್ ದ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ ದ ಮೂವಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಮೇಡಮ್? ಐ ಕ್ಯಾನಾಟ್ ಸೇ 100%, ಬಟ್ ಮೇಬಿ ಪಾರ್ಟ್ 3 ಅಲ್ಲಿ ಅದು ಫುಲ್ಫಿಲ್ ಆಗಿದೆ. ಪಾರ್ಟ್ 1 ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡಿದ್ರು. ಬಟ್ ಆಫ್ ಕೋರ್ಸ್ ಪಾರ್ಟ್ 2 ಅಲ್ಲಿ ಅದರದೇ ಒಂದು ಡಿಫರೆಂಟ್ ಸ್ಟೋರಿ ಅಂಡ್ ಸಿನಿಮಾಟೋಗ್ರಫಿ ಇದೆ. ಬಟ್ ಪಾರ್ಟ್ 3 ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಏನು ಕನೆಕ್ಷನ್ ಗೂಸ್ ಬಂಪ್ಸ್ ಲಾಸ್ಟ್ ಅಲ್ಲಿ ಆಫ್ ಕೋರ್ಸ್ ವೇಟ್ ಮಾಡ್ತಾ ಇದೀವಿ. ಹಿಂಗ್ ಅಂತ ಏನು ಎಕ್ಸಾಕ್ಟ್ ಆಗಿ ತೋರಿಸಿಲ್ಲ, ಬಟ್ ಮೇಬಿ ಅಲ್ಲಿ ಏನೋ ಒಂದು ಕನೆಕ್ಷನ್ ಇದೆ. ಬಿಕಾಸ್ ಓನ್ಲಿ ದೆನ್ ವಿಲ್ ನೋ ವಾಟ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ದ ಹೋಲ್ ಮೂವಿ. ಏನಕ್ಕೆ ಇದನ್ನ ಪಾರ್ಟ್ 2 ಮಾಡಿದ್ರು, ಏನಕ್ಕೆ ಪಾರ್ಟ್ 1 ಮಾಡಿದ್ರು ಅಂತ ಅದು ಮಾಡಿದ್ರು. ಪಾರ್ಟ್ 3 ನೋಡಿದ್ರೇನೆ ಗೊತ್ತಾಗೋದು. ಚೆನ್ನಾಗಿತ್ತು. ಎಲ್ಲೂ ಕನ್ವಿನ್ಸಿಲ್ಲ, ಎಲ್ಲೂ ಬೋರಿಂಗ್ ಅನ್ಸಲ್ಲ. ಫುಲ್ ಸಸ್ಪೆನ್ಸ್. ಕಾಂತಾರ ಬಂದು ಹೆಂಗೆ ಸಸ್ಪೆನ್ಸಿಂಗ್ ಇದೆ ಅಲ್ಲಿವರೆಗೂ ಸಸ್ಪೆನ್ಸ್. ದೈವಗಳು ಆ ಥರ ಒಂದೆರಡಿದೆ. ಅವಾಗ ಸ್ವಲ್ಪ ಭಯ ಆಯಿತು. ಆ ಕತ್ಲಿಂದ ಸಡನ್ ಆಗಿ ಬರೋದಾಗಿರ್ಬೋದು, ಆ ದೈವ ಸಡನ್ ಆಗಿ ಫುಲ್ ಕ್ಯಾಮ್ರಾ ಬಂದಾಗ ಸ್ವಲ್ಪ ಭಯ ಉಂಟಾಯ್ತು. ಬಟ್ ಥ್ರಿಲ್ಲಿಂಗ್ ಆಗಿದೆ. ಅದು ಮಾತ್ರ ಸಕ್ಕತ್ತಾಗಿದೆ. ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ಕ್ಲೈಮ್ಯಾಕ್ಸ್ ಮಸ್ತ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ರಿಷಬ್ ಸರ್ ಸಕ್ಕತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಫಿನಿಶಿಂಗ್ ಅವ್ರದ್ದೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮಸ್ಟ್ ವಾಚ್. ಅಂಡ್ ಲಿಟರಲಿ ಹೇಗೆ ಬಾಹುಬಲಿ ಆಂಧ್ರಲ್ಲಿ ಇದು ಮಾಡ್ತು, ಕರ್ನಾಟಕದಲ್ಲಿ ಕಾಂತಾರ ಅದಕ್ಕಿಂತ ಟ್ರಿಪಲ್ ಜಾಸ್ತಿ ಮಾಡಿದೆ. ಸೊ ಎವ್ರಿ ಒನ್ ಶುಡ್ ವಾಚ್ ಇಟ್. ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದು ಕೊಡ್ತದೆ ಈ ಮೂವಿ. ಭಾಗ 2 ಕಾಂತಾರ 1ಕ್ಕೆ ದ್ವಿಗುಣವಾಗಿ ಎಲ್ಲ ಕರ್ನಾಟಕ ಜನಕ್ಕೆ ಒಂದು ಅದ್ಭುತವಾದ ಹೆಮ್ಮೆ ಅಂತ ತಂದ್ಕೊಡ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವೆಲ್ಲ ಇಲ್ಲ. ಇದೇ ಇನ್ನೊಂದು ಕರ್ನಾಟಕಕ್ಕೆ ಬಾಹುಬಲಿ, ಅದು ಇನ್ನೊಂದು ಬೇರೆ ಇದು. ಬಟ್ ಇದು ಬೇರೆ. ಸೊ ಮಸ್ಟ್ ವಾಚ್. ನಾನು ಹೇಳಕ್ಕಿಂತ ನೀವೇ ಹೋಗಿ. ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕು. ಪ್ರೀವಿಯಸ್ ಮೂವಿಗಿಂತ ಇದಿನ್ನೂ ಸೂಪರ್ ಹಿಟ್ ಆಗಂಗ್ ಕಾಣ್ತಾ ಇದೆ. ಸೊ ಎಲ್ಲರೂ ಬಂದು ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು. ಡೈಲಾಗ್ ಇಂದ ಹಿಡಿದು ಸ್ಟೋರಿ ಲೈನ್ ಮತ್ತೆ ವೈಬ್ ಮತ್ತೆ ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಭಯ ಅಲ್ಲ, ಆದ್ರೆ ಕೆಲವು
ಸೀನ್ಸ್ ಇರುತ್ತೆ, ಸೊ ನಿಮ್ಗೆ ಗೂಸ್ ಬಾಂಬ್ ಮತ್ತೆ ಶಾಕ್ ಬರೋದು ಇರುತ್ತೆ, ಬಟ್ ಇಟ್ಸ್ ವೆರಿ ನೈಸ್. ತುಂಬಾ ಮೂವಿ ಸ್ಟೋರಿ ಲೈನ್ ಎಲ್ಲ ಸೂಟ್ ಆಗಿದೆ, ಸೊ ಪ್ಲೀಸ್ ಬನ್ನಿ. ಕ್ಲೈಮ್ಯಾಕ್ಸ್ ಎಲ್ಲರೂ ಕಾಯ್ದು ನೋಡ್ಬೇಕು. ಮೂವಿ ನೋಡೋದೇ ಕ್ಲೈಮ್ಯಾಕ್ಸ್ಗೋಸ್ಕರ, ಸೊ ಹೆಂಗಿರುತ್ತೆ ನೀವೇ ಬಂದು ನೋಡ್ಬೇಕು. ಸೊ ಅದೇ ತುಂಬಾ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಜೊತೆ ಪ್ಲೀಸ್ ಬನ್ನಿ. ರಿಷಬ್ ಸರ್ ಆಗಿದೆ, ಕ್ಲೈಮ್ಯಾಕ್ಸ್ ಹೇಗೆ ಭಯ ಆಯ್ತಾ ನಿಮಗೆ? ಏನು ಯಾವ ಸೀನ್ ಭಯ ಆಯ್ತು? ರಿಷಬ್ ಸರ್ ಆಕ್ಟಿಂಗ್ ನೋಡಿ ಭಯ ಆಯ್ತು, ಜಸ್ಟ್ ಗೂಸ್ ಬಂತು ಎಲ್ಲ ಆಕ್ಟಿಂಗ್ ನೋಡಿ ಭಯ ಆಗಿ ಮಾತಾಡ್ತಾ ಇಲ್ವಾ? ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಯಾ, ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿ. ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಇನ್ನೂ ಜಾಸ್ತಿ ಹೋಗುತ್ತೆ. ಆಸ್ ಅ ಕನ್ನಡ ಮೂವಿ ಫ್ಯಾನ್ ಐ ಲವ್ ಇಟ್. ಐ ಡಿಡ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ದಿಸ್ ಗುಡ್, ಬಟ್ ಇಟ್ ವಾಸ್ ಸಾಫ್ಟ್. ಯಾವ ಸೀನ್ ಮೇಜರ್ ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ಟ್ವಿಸ್ಟ್ ಚೆನ್ನಾಗಿದೆ. ಇಟ್ ವಾಸ್ ಆಸಮ್. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಈ ರೀತಿ ಬರ್ಬೋದು? ಮೂವಿ ಇಸ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ಕರ್ನಾಟಕದಲ್ಲ ಸರ್, ಇಂಡಿಯಾನಲ್ಲ, ವರ್ಲ್ಡ್ ಅಲ್ಲೇ ವರ್ಲ್ಡ್ ಸಿನಿಮಾನಲ್ಲಿ ಈ ಒಂದು ಲೆವೆಲ್ ಆಫ್ ಮೇಕಿಂಗ್ ನಾನು ನೋಡಿಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಕಲರಿಂಗ್ ಅದ್ಭುತ ಸರ್. ಕಲರಿಂಗ್ ಆ್ಯಂಡ್ ಮೇಕಿಂಗ್ ಆ್ಯಂಡ್ ಹೊಂಬಾಳೆ ಸಿನಿಮಾ, ಹೊಂಬಾಳೆ ಫಿಲ್ಮ್ಸಿಗೆ ಮಾತ್ರ ಹೇಳಲೇಬೇಕು. ಈ ಥರ ಒಂದು ಮಾಸ್ಟರ್ ಪೀಸ್ ಆಗ ಕೊಡ್ತಾನೆ ಇದ್ದಾರೆ ಅವರು. ದೇ ಆರ್ ದ ಪ್ರೈಡ್ ಆಫ್ ಕರ್ನಾಟಕ ಅಲ್ಲ ಥ್ರೂ ಔಟ್ ಇಂಡಿಯಾ. ಆ್ಯಂಡ್ ರಿಷಬ್ ಶೆಟ್ಟಿ ಸರ್, ಹ್ಯಾಟ್ಸ್ ಆಫ್. every scene at the end of the climax ಅಲ್ಲಿ continuous goosebumps. ಅಲ್ಲೆಲ್ಲಿ goosebumps moments ಇಲ್ಲ, continuous goosebumps ಇದೆ, and people will just love this effort. Thank you sir. Beautiful picture. ಏನು ಇಷ್ಟ ಆಯ್ತು? Second part is extremely nice. Very nice movie. You know, shivering at Namgi, not able to come out of it. It's really nice. Well, congrats to Ombale Film and Kantara team ಗೆ. Movie super ಆಗಿದೆ, visuals awesome. ಇಡೀ ಕನ್ನಡಿಗರು ಎದೆ ತಟ್ಕೊಂಡು ಇರ್ಬೋದು, ಒಂದು ಒಳ್ಳೆ ಸಿನಿಮಾ ಇದು ಅಂತ ಹೇಳ್ಬಿಟ್ಟು ಸೈಮದವ್ರನ್ನ ಬಂದು ನೋಡಕ್ಕೆ ಇಲ್ಲಿ ಸಿನಿಮಾನ. ಓಲ್ಡ್ ಕಂಟೆಂಟ್ ಚೆನ್ನಾಗಿದೆ, ವಿಜುವಲ್ಸ್ ಒಂದು ಹಾಲಿವುಡ್ ರೇಂಜಿಂಗ್ ಮೇಕಿಂಗ್ ಇದೆ ಸರ್, ತುಂಬಾ ಚೆನ್ನಾಗಿದೆ. ವಿಜುವಲ್ಸ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಓವರ್ ಆಲ್ ಎಲ್ಲ ಸೂಪರ್ ಆಗಿದೆ, ಗುಡ್ ಎಕ್ಸ್ಪೀರಿಯನ್ಸ್. ಸೈಮದವರು ಕನ್ನಡದವ್ರನ್ನ ಕಡೆಗಣಿಸಿ ನೋಡ್ತಾರಲ್ವಾ, ಈ ಸಿನಿಮಾನ ಬಂದು ನೋಡಕ್ಕೆ ಹೇಳಿ. ಸಪ್ರೇಟ್ ಆಗಿ US ಅಲ್ಲಿ ಸೈಮಾ ಅವ್ರು ಕನ್ನಡ ಕೂಡ ಕೇಳಿ. ಸೈಮದವ್ರನ್ನ ಕನ್ನಡದವ್ರಿಗೂ ಸಿನಿಮಾ ಮಾಡಕ್ ಬರುತ್ತೆ, ಒಳ್ಳೆ ಮೂವಿ ಮಾಡ್ತಾರೆ ಅಂತ ಇದ್ರ ಮುಖಾಂತರ ಹೇಳಕ್ ಹೇಳಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಮೇಕಿಂಗ್ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿ, ಬೇರೆ ಲೆವೆಲ್ ಅಲ್ಲೇ ಇದೆ ಇದು. ನಮ್ಮ ಕನ್ನಡ ಸಿನಿಮಾ ಒಂದು ಹಾಲಿವುಡ್ ರೇಂಜ್ ಅಂತ ಹೇಳ್ಬೋದು. ಸೊ ಹಾಲಿವುಡ್ ಅಂದ್ರೆ ನಾವೇನ್ ಬರೀ ಫೈಟ್ ಅದು ನೋಡ್ತೀವಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಆ ಮೇಕಿಂಗ್ ಜೊತೆಗೆ ನಮ್ಗೇನ್ ಸ್ಟೋರಿ ಹೇಳಿದಾರಲ್ಲ ತುಂಬಾ ಚೆನ್ನಾಗಿದೆ ಸರ್. ರಿಷಬ್ ಶೆಟ್ಟಿ ಅವ್ರ ಹಾರ್ಡ್ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಹೊಂಬಾಳೆ ಪ್ರೊಡಕ್ಷನ್ಸ್ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ನಮ್ಮ ಕನ್ನಡದವರು ಅವರು ಅಂತ. ಆಲ್ ದ ಬೆಸ್ಟ್ ದ ಟೀಮ್. ತುಂಬಾ ಚೆನ್ನಾಗಿದೆ, ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಸರ್. ಲಾಸ್ಟ್ ಅಲ್ಲಿ ಸರ್ ಅವ್ರ ಪರ್ಫಾರ್ಮೆನ್ಸ್ ಕಾಂತಾರದಲ್ಲಿ ನಾವೇನು ಹಿಂಗ್ ನೋಡಿದ್ವಿ ಫಸ್ಟ್, ಈ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ ಇನ್ನು ಮೈಯೆಲ್ಲ ತುಂಬ ತುಂಬಾ ಚೆನ್ನಾಗಿದೆ. 100% ಬರ್ತೀವಿ ಸರ್. ಎಕ್ಸ್ಪೆಕ್ಟೇಷನ್ ಜನರು 3 ವರ್ಷದಿಂದ ಕಾಯ್ತಾ ಇದ್ರು ಇದಕ್ಕೆ. ಸೊ ಕಾಂತಾರ 1, ಸೊ ಈ ಜರ್ನಿ ಏನಿದೆ ಹೊಂಬಾಳೆ ಸಂಸ್ಥೆಗಾಗಿರ್ಲಿ ಅಲ್ಲ ನಮ್ಮ ರಿಷಭಣ್ಣನಿಗೆ ಅವರಾಗ್ಲಿ, ಇದು ಒಂದು ಜರ್ನಿ. 5 ವರ್ಷಗಳ ಕಾಲ ಏನಿರ್ತಾರೆ ಪಂಚವಾರ್ಷಿಕ ಯೋಜನೆ. ಸೊ ಪಾಪ ಇದನ್ನ ರೆಡಿ ಮಾಡ್ಬೇಕಾದ್ರೆ ಒಂದು ಕಲಾವಿದೆಯಾಗಿ ಒಂದು ಏನೋ ಒಂದು ಜರ್ನಿ ಇರುತ್ತಲ್ಲ, ಈ ಕಷ್ಟ. ಆಮೇಲೆ ಇದನ್ನ ಎಷ್ಟು ನೀಟಾಗಿ ಪಾರ್ಟ್ 1 ಮಾಡಿದಾಗ ಎಲ್ಲರಿಗೂ ಅಷ್ಟೇ, ಪಾರ್ಟ್ 2 ಮಾಡುವಾಗ ಏನು ಇದೆ ಆ ಪ್ರಾಬ್ಲಮ್ ಇರುತ್ತೆ, ಆ ಕಷ್ಟ ಇರುತ್ತೆ, ಯಾಕಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಹೈ ಆಗಿರುತ್ತೆ. ಸೊ ಹೈ ಎಕ್ಸ್ಪೆಕ್ಟೇಷನ್ ನ ಇದು ಇನ್ನೊಂದು ಲೆವೆಲ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಕ್ಲೈಮ್ಯಾಕ್ಸ್ ನ ದರ್ ಇಸ್ ನೋ ಅದರ್ ವೇ, ಇದನ್ನ ಫೀಲ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಿ, ಯಾಕಂದ್ರೆ ಇದನ್ನ ನೀವು OTT ಅಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ. ದಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ನ ನೀವು ಫೀಲ್ ಮಾಡಬೇಕು ಚಿತ್ರಮಂದಿರದಲ್ಲಿ. ಅಲ್ಲೇ ಸ್ಟಾರ್ಟಿಂಗ್ ಇಂದ ನಿಮಗೆ ಏನಿದೆ, ಈಗ ಕರಾವಳಿ ಭಾಗ ಜನರಿಗೆ ನಮ್ಮ ಭಾಷೆ ಅದು, ಸೊ ಅದು ಬೇಗ ಕನೆಕ್ಟ್ ಆಗುತ್ತೆ. ಬಟ್ ಇದು ಎಂತ ಸಿನಿಮಾ ಅಂದ್ರೆ ಇಡೀ ಕನ್ನಡ ಬರೋದಿಲ್ಲ, ಆಲ್ ಲ್ಯಾಂಗ್ವೇಜಸ್ ಅಲ್ಲಿ ಫೀಲ್ ಮಾಡಿದಾಗ್ಲೂ ವಂಡರ್ಫುಲ್. ಸ್ಟಾರ್ಟಿಂಗ್ ಇಂದ ನಿಮಗೆ ಇನ್ನೊಂದು 2-3 ಸೀಕ್ವೆನ್ಸ್ ಇದೆ, ಎಲ್ಲಿ ನಮ್ಮ ದೈವ ಗುಳಿಗ ಮತ್ತು ಪಂಜೂರಲ್ಲಿ ಬರುವಂತ ಸೀನ್ ಅಲ್ಟಿಮೇಟ್. ನೀವು ಚೇರ್ ಇಂದ ಎದ್ದೇಳಕ್ಕಾಗಲ್ಲ, ಆ ರೀತಿಯ ಫೀಲ್ ಕೊಡ್ತಾ ಇದೆ. ಅದಕ್ಕೆ ಹೇಳಿದ್ದು, ನೀವು ಒಬ್ಬ ಪಾತ್ರ ತರ ನೀವು ಅನ್ಸ್ತೀರಾ. ಯು ವಿಲ್ ನಾಟ್ ಫೀಲ್ ದಟ್ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂತ, ನೀವು ಅದ್ರೊಳಗಡೆ ಇದ್ದೀರಾ ಅನ್ನೋ ಫೀಲ್ ನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹೊಂಬಾಳೆ ಸಂಸ್ಥೆ, ಥ್ಯಾಂಕ್ಸ್ ಟು ರಿಷಬ್ ಶೆಟ್ಟಿ, ಹಾಗೂ ಥ್ಯಾಂಕ್ಸ್ ಟು ದ ವಂಡರ್ಫುಲ್ ಕ್ರೂ ಮೆಂಬರ್ಸ್, ಎವ್ರಿ ಒನ್. ಕತೆ ಬರ್ದಿರೋ ಸಿನಿಮಾಟೋಗ್ರಫಿ, VFX ಆಗಿರ್ಬೋದು, ಪ್ರತಿಯೊಬ್ರು ಅವರ ಕೆಲಸನ ಅಚ್ಚುಕಟ್ಟಾಗಿ ಈ ಏನಿದೆ ಅವರ ತಪಸ್ಸಿದು, ಈ ತಪಸ್ಸಿಗೆ ಪ್ರತಿಫಲ ಸತ್ಯಗಳಂದ್ರೆ ನಮ್ಮ ಪ್ರೀತಿಯ ನಮ್ಮ ಮುದ್ದಿನ ದೈವಗಳೇನು ಆರಾಧ್ಯ ದೈವಗಳಿರ್ತಾರೆ,
ಸೊ ಅದಕ್ಕೆ ಎಲ್ಲರೂ ಬೇಡ್ತಾ ಇದೀವಿ, ಇದು ಇನ್ನೊಂದು ಏನೋ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಲಿ, ಐತಿಹಾಸಿಕ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಥ್ಯಾಂಕ್ ಯು.